ಅದೇ ನೀನ್ ಹೊಡೆದಿದ್ದ ಚಿದಂಬರನ್ ಗೊತ್ತಾಗ್ಲೇ ಇಲ್ವೇನಾ? ಗೊತ್ತಾಗಿದ್ರು ಗೊತ್ತಾಗಿರುತ್ತೆ ಶೋಭಾ. ಅದು ಅಲ್ದೆ ನನ್ನಿಂದ ಒಂದು ಸಲ ಏಟ್ ತಿಂದ್ರೆ ಅವ್ರ ಲೈಫಲ್ಲ ಏಟ್ನ ಮರೆಯಕ್ಕಾಗಲ್ಲ. ಅದು ಅಲ್ದೆ ಇವ್ನು 2ನೇ ಸಲ ಏಟ್ ತಿಂತಿರೋದು ಪಕ್ಕ ನಾಪ್ ಕಟ್ಕೊಂಡಿರ್ತಾನೆ. ಒಟ್ನಲ್ಲಿ ಸಾಕ್ಷಿ ವಿಷಯದಲ್ಲಿ ನೀನ್ ಮೃದು ಆದ್ಯಲ್ಲ, ಇನ್ ಮುಂದೆ ಅವನು ಅವಳ ತಂಟೆಗೆ ಬರಲ್ಲ, ನೋಡ್ತಾ ಇರು. ಯಾರು ಹೇಳಿದ್ದು ನಾ ಸಾಕ್ಷಿ ವಿಷಯದಲ್ಲಿ ಮೃದು ಆಗಿದ್ದೀನಿ ಅಂತ? ನೀನೇ ಹೇಳ್ದಲ್ಲ ಅವಳು ನನಗೋಸ್ಕರ ಉಲ್ಡ್ ಸೇವೆ ಆ ಸೇವೆ ಮಾಡ್ತಿದ್ದಾಳೆ ಅಂತ. ಅವಳು ಅಷ್ಟೊಂದು ನನಗೋಸ್ಕರ ಮಾಡ್ಬೇಕಾದ್ರೆ ನಾನೇನೋ ಅವಳಿಗೆ ಹೆಲ್ಪ್ ಆಗ್ಲಿ ಅಂತ ಚಿದಂಬರಂ ನಾ ಕೇಟ್ ಹೊಡೆದು ವಾರ್ನ್ ಮಾಡಿ ಬಂದೀನಿ ಅಷ್ಟೇ. ಅದಕ್ಕೆ ಸಂತೋಷ ಆಗತ್ತೆ ಕಣೋ, ಆದ್ರೆ ಒಂದೇ ಒಂದ್ಸಲ ಹೋಗಿ ಸಾಕ್ಷಿನ ಮಾತಾಡ್ಸ್ಕೊಂಬಾರೋ, ಅವಳು ಖುಷಿ ಪಡ್ತಾಳೆ. ಏನ್ ಶೋಭಾ ನೀನ್ ಹೇಳ್ದೆ ಅಂತ ಚಿದಂಬರಂ ವಿಷಯಕ್ಕೆ ಎಂಟ್ರಿ ಆದೆ, ಅಷ್ಟಕ್ಕೆ ನನ್ ಬುಡಕ್ಕೆ ಬಂದ್ಬಿಡೋದ? ನಾನು ಸಾಕ್ಷಿ ಮಾತಾಡ್ಸೋ ಸೀನೇ ಇಲ್ಲ. ಯಾಕೋ ಹಾಗಂತೀಯ? ನಿನಗೆ ಸಾಕ್ಷಿ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೋಡು ಶೋಭಾ, ನನಗೆ ಸಾಕ್ಷಿ ಮೇಲೆ ಪ್ರೀತಿ ಇತ್ತು, ಆದ್ರೆ ಈಗಿಲ್ಲ. ಅವಳು ಯಾವಾಗ ನಮ್ಮ ಮಾತ್ ಮೀರಿ ಆ ರಂಜಿತ್ನ ಮದ್ವೆ ಆದ್ಲೋ ಆಗ್ಲೇ ಅವಳ ಮೇಲಿರೋ ಪ್ರೀತಿ ಎಲ್ಲ ನೀರಲ್ಲಿ ಕೊಚ್ಕೊಂಡೋಯ್ತು. ಈ ಜನ್ಮದಲ್ಲಿ ಅವಳ ಮೇಲೆ ಪ್ರೀತಿ ನನಗೆ ಬರಲ್ಲ. ಅವಳ ಮೇಲಿರೋ ಪ್ರೀತಿ ಏನೇ ಇದ್ರು ಬ್ಯಾಕ್ ಗ್ರೌಂಡ್ ಅಲ್ಲಿ ಅಷ್ಟೇ. ಏನೋಪ್ಪ ನಿನ್ ಮನ್ಸಲ್ಲಿ ಅದೇನಿದೆಯೋ ನನಗಂತೂ ಗೊತ್ತಾಗಲ್ಲ. ಒಂದ್ಸಲ ಪ್ರೀತಿ ಇದೆ ಅಂತೀಯ, ಇಲ್ಲ ಅಂತೀಯ, ಯಾವ ಟೈಮಲ್ಲಿ ಏನ್ ಮಾತು. ತಗೊಳ್ಳೋ, ಯಾವ್ದಾದ್ರು ಗುಜರಿಗೆ ಹಾಕ್ಬಾ. ಏನ್ ಶೋಭಾ, ಇದನ್ನ ಮನೆಯಿಂದ ಆಚೆ ಹಾಕ್ಬೇಕಾ? ಇದನ್ನ ನಮ್ಮಪ್ಪ ಪ್ಲೇ ಮಾಡ್ತಿದ್ದು. ನಮ್ಮಪ್ಪಂಗೆ ಸೇರಿದ ಯಾವ್ದೇ ವಸ್ತು ಆಗಿರ್ಲಿ, ಅದು ಎಷ್ಟೇ ಧೂಳು ಹಿಡ್ದಿರ್ಲಿ, ಅದನ್ನೆಲ್ಲ ಈ ಮನೆಯಿಂದ ಆಚೆ ಹಾಕೋಕ್ ನಾನ್ ಬಿಡಲ್ಲ. ಈ ಮನೇಲಿ ನಮ್ಮಪ್ಪಂಗೆ ಸೇರಿದ ಯಾವ್ದೇ ವಸ್ತು ಆಗಿರ್ಲಿ, ಅದೆಲ್ಲ ನನಗ್ ಬೇಕು. ಇದನ್ನೆಲ್ಲ ಮನೆಯಿಂದ ಆಚೆ ಹಾಕೋ ಪ್ರಯತ್ನ ಇರ್ಲಿ, ಯೋಚನೆ ಕೂಡ ಮಾಡಬೇಡ.